ಬಟ್ ನಾನು ಪರಿಚಯ ಮಾಡ್ಕೊಡಿ ನಮ್ಗೆ. ಹೌದು, ಸಿಂಚನ ಅಂತ ನನ್ನ ಹೆಂಡತಿ. ನಮಸ್ಕಾರ. ನಾನು ಅವಳನ್ನ ಮದುವೆಯಾಗಿ 15 ವರ್ಷ ಆಯ್ತು. ಓಕೆ. ನನಗೆ 2 ಮಕ್ಕಳಿದಾವೆ. ಓಕೆ. ಒಂದು ಸ್ವರ ಅಂತ, ಒಂದು ಸಾಹಿತ್ ಅಂತ. ಓಕೆ. ಸೊ ಆಕ್ಚುಲಿ ನನ್ಕಿಂತ ಸಿಕ್ಕಾಪಟ್ಟೆ ಓದ್ದೋಳು. ತುಂಬಾ ಮುಖ್ಯವಾಗಿ ಹೇಳ್ಬೇಕದನ್ನ, ನನ್ಕಿಂತ ಸಿಕ್ಕಾಪಟ್ಟೆ ಓದ್ದೋಳು, ನನ್ಕಿಂತ ಎಜುಕೇಟೆಡ್. ಆದ್ರೆ ನನ್ನನ್ನ ಸಪೋರ್ಟ್ ಮಾಡೋದಿಕ್ಕೆ ಅಂತ ಮಕ್ಕಳನ್ನ ನೋಡ್ತಾ ಇದ್ದಾಳೆ ಇವಾಗ. ಯಾವಾಗ ಅವಳು ನಂಗೆ ತಲೆ ಕೆಟ್ಟು ನಾನು ಆಫೀಸ್ಗೆ ಹೋಗ್ತೀನಿ ಅಂತಂದ್ರೆ ಯಾರು ಬೇಕಾದ್ರೂ ಕರೆಯುವಂತಹ ವಿದ್ಯೆ ಇರುವಂತಹ ಒಂದು ಹುಡುಗಿ. ಹಾಗಾಗಿ ನನ್ನ ಕಲಾ ಸೇವೆಗೆ ಅವಳ ಸೇವೆನೇ ಒಂದು ಪ್ಲಸ್ ಆಗುತ್ತೆ ಅಷ್ಟೇ. ಏನ್ ಪ್ರೌಡ್ ಫೀಲ್ ಅಲ್ಲ ಅದು ಯಜಮಾನ್ರಿಗೆ ಅಂತ. ಸಿಂಚನ ನಮಸ್ಕಾರ, ಸ್ವಾಗತ. ನಿಮ್ಮನ್ನ ನಾವು ತುಂಬಾ ಕಡಿಮೆ ಜನ ನಿಮ್ಮನ್ನ ನೋಡಿರೋದು, ಮಾತಾಡ್ಸಿರೋದು ಹಾಗೆ ಇರುತ್ತೆ ಯಾವಾಗ್ಲೂ. ಬಟ್ ಇತ್ತೀಚೆಗೆ ನೀವು ತುಂಬಾ ಫೇಮಸ್ ಆಗ್ತಿದ್ದೀರಿ ಅಂತ ಗೊತ್ತಾಗಿದೆ. ಅದಕ್ಕೆ ಕಾರಣ ಏನು? ಎಲ್ಲ ನಮ್ಮ ಯಜಮಾನ್ರೆ. ಅಲ್ಲ, ಎಲ್ಲ ನಾವು ನಮ್ಮವರೇನೆ, ಅಷ್ಟೇನೆ, ಬೇರೆ. ಪಾಯಿಂಟ್. ರಿಯಾಲಿಟಿ ಶೋ ಮೂಲಕ ಈ ದಂಪತಿಗಳು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಕ್ ಶುರು ಮಾಡಿದ್ರು. ಸಿಂಚನ, ಇವಾಗ ಏನೇನ್ ಕಾಂಪ್ಲಿಮೆಂಟ್ಸ್ ಬರ್ತಾ ಇರುತ್ತೆ ಎಲ್ಲಾ ಕಡೆ ಹೋದ್ರೆ? ತುಂಬಾನೇ ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ ನನಗೆ. ಅಂದ್ರೆ ಯಾವ ರೀತಿ ತಗೋಬೇಕು ಅಂತಿಲ್ಲ. ನಿಮ್ಗೆ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ಬೇಕು. ನಾನು ಹಾಸನಾಂಬೆಗೆ ಹೋಗಿದ್ವಿ, ತುಂಬಾ ಕ್ಯಾಶುಯಲ್ ಆಗಿ ಹೋಗಿದ್ದೆ. ಏನು ಅಬ್ರಾಗಿಬ್ರ ಏನು ಇಲ್ಲ, ಆರಾಮಾಗಿ ಲೋಕಲ್ ಹೆಂಗೆ ಒಂದು ಪಕ್ಕ ಒಬ್ಬ ನಾರ್ಮಲ್ ಆ ತರನೇ ಹೋಗಿದ್ದೆ. ಅಲ್ಲಿ ಅಷ್ಟು ಕ್ರೌಡು. ಅಲ್ಲಿ ಒಂದು ಪುಟಾಣಿ ಮಗು ಬಂದ್ ಸೆಕ್ಯೂರಿಟಿ ಗಾರ್ಡ್ ಅವ್ರು ಬಂದ್ಬಿಟ್ಟು, ಮ್ಯಾಮ್ ನಾವು ನಿಮ್ ಮಗನ್ ಯಾಕೆ ಕರ್ಕೊಂಡ್ ಬಂದಿಲ್ಲ? ಸೊ ನನಗೆ ಪಾಪ ಆ ಮಗು ಎಷ್ಟು ಹೆಲ್ಪ್ ಮಾಡ್ತು ಅಂದ್ರೆ ವಿತಿನ್ 5 minutes ನಂಗೆ ದರ್ಶನ ಹೋಗಿ ಆಚೆನೆ ಬಂದ್ಬಿಟ್ಟೆ ನಾನು. ನೋಡಿ, ಎಲ್ಲೆಲ್ಲೂ ನಾವು ನಮ್ಮವರೇ. ಅದು ಒಂಥರ ಆ ಒಂದು ಫ್ಯಾನ್ ಮೂಮೆಂಟ್ ಅಂತಾರಲ್ಲ, ತುಂಬಾ ಪ್ರೌಡ್ ಫೀಲ್ ಆಗ್ತಿತ್ತು ನನಗೆ. ನಾನು ಇವ್ರಿಗೆ ಶೇರು ಮಾಡ್ಕೊಂಡೆ ಬಂದ್ರಿ, ಈ ತರ ಆಯ್ತು ರೀ ಅಂದ್ರೆ ನಾ ಹೇಳಿ ಇದನ್ನ ಗೆಲ್ಲುವ. ಹೌದು, ಇದು ಗೆಲ್ಲುವಾಗಬೇಕು. ನಮ್ದು ಬಿಡಿ, ನಂದು ನಿಮ್ದು ಎಲ್ಲ ದೈನಂದಿನದ ಹೋರಾಟ ಮತ್ತು ಬೆಳಕು ಬದುಕು ಇವೆಲ್ಲವೂ ಸತ್ಯ. ಕರೆಕ್ಟ್. ಬಟ್ ನಟರೇತರರು, ಕಲಾವಿದರೇತರರು ಅವ್ರಿಗೆ ಈ ಒಂದು ಬೆಳಕು ಕಂಡಾಗ ನಿಜವಾಗ್ಲೂ ಒಂದು ದೊಡ್ಡ ಪ್ರಭೆ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ. ಅದು ಬರೀ ಬೆಳಕಾಗಲ್ಲ, ಅದು ಒಂದು ದೊಡ್ಡ ಪ್ರಭೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದು ಇವಳಕ್ಕೆ ಬಂದಿದ್ದು ನನಗೆ ಖುಷಿ. ನಾನು ಅದೇ ಅಂದೆ, ಫೈನಲ್ಸ್ ಅಲ್ಲಿ ಶೀಲ್ಡ್ ಕೊಟ್ಟಾಗ, ನೀನ್ ಹೋಗು, ಇದು ನಿನ್ ಗೆಲುವು, ನೀನ್ ಹೋಗು ಅಂತ. ಚರಣ್ ಸರ್ ಪಕ್ಕದಲ್ಲಿ ಇದ್ರು. ಸುಜಯ್ ನೀವು ಹೋಗಿ. ಇಲ್ಲ ಸರ್, ಅವಳು ಎಂಜಾಯ್ ಮಾಡ್ಲಿ, ನಂಗೆ ಒಂಚೂರು ಅವಳು ಒಂದೊಂದು 5 ನಿಮಿಷ ಅವಳು ಎಂಜಾಯ್ ಮಾಡ್ಲಿ, ಅದು ಗೆಲ್ಲಬೇಕು ಅಂತ ಅನ್ಸಿದೆ ನನಗೆ. ಅದಕ್ಕೆ ಅವ್ರು ಫಸ್ಟ್ ಹೋಗಿ ಬಂದು ನಿಂತಿದ್ದವಾಗ ಅದಕ್ಕೆ ಮುಂದೆ ಹೋಗಿ ನಿಲ್ಸಿ ಅವಳನ್ನ, ನೀನ್ ಹೋಗು ಅಂತ. ನನಗೆ ಅದೊಂದು ಅಭ್ಯಾಸ. ಅಂದ್ರೆ ನಮ್ದೇನೋ ಆಗ್ಬಿಡ್ತಾಳ, ನಮ್ಗೆ ಹೆಂಗೋ ಬದುಕು ಒಂದು ಅಲ್ಲಿ ಇಲ್ಲಿ ಹೋದಾಗ ಒಂದು 4-5 ಜನ ಗುರುತಿಸ್ತಾರೆ. ಅದು ಬಟ್ ಅದಕ್ಕೆ ಆ ಒಂದು ಗೆಲುವಿನ ಒಂದು ಯಶಸ್ಸಿನ ಒಂದು ದೊಡ್ಡ ಕಿರೀಟ ಆಕೆಗೆ ಸೇರ್ಲಿ ಅಂತ ನಾನು ಫಂಕ್ಷನ್ಗಳಲ್ಲಿ ಫಸ್ಟ್ ಅವಳ ಹೆಸರು ಹಾಕ್ಸ್ತೀನಿ. ಹೌದು, ನಂಗೆ ಅವಳು ಫಸ್ಟ್ ಹೆಸರು ಹಾಕ್ಸಿ ಆಮೇಲೆ ನನ್ನ ಹೆಸರು ಹಾಕ್ತೀನಿ. ಸಿಂಚನ ಅಂಡ್ ಸುಜಯ್ ಅಂತ ಬರುತ್ತೆ ನಂಗೆ ಸುಜಯ್ ಫಸ್ಟ್ ಹಾಕಿ ಸಿಂಚನ. ನಂಗೆ ಅದೇನೋ ಒಂದು ಚಿಕ್ಕದಾಗಿ ಅಂತಂದ್ರೆ ಫಸ್ಟ್ ಹೆಣ್ಮಕ್ಳ ಹೆಸರು ಬರ್ಬೇಕು ನಂಗೆ ಅದೊಂದು. ನಾನು ಹೇಳೋದು, ನಮ್ಮ ಅಪ್ಪ ಅಮ್ಮನ ಹೆಸರು ಪದ್ಮ ಶಾಸ್ತ್ರಿ ಅಂತೀನಿ, ಪದ್ಮ ಅಮ್ಮನ ಹೆಸರು ಬರುತ್ತೆ, ಶಾಸ್ತ್ರಿ ಅಂತ ನಮ್ಮ ತಂದೆ ಹೆಸರು ಬರುತ್ತೆ. ಅಂದ್ರೆ ಇಟ್ ಇಸ್ ಸರ್ ನಿಮ್ ಟುಗೆದರ್ ಆಗೋಗುತ್ತಲ್ಲಿ. ಸೊ ಪದ್ಮಶ್ರೀ ಅಂತ ಅಮ್ಮನ ಹೆಸರು, ಆದ್ರೆ ಪದ್ಮಶಾಸ್ತ್ರಿ ಅಂತ ಹೇಳಿದಾಗ ನಮ್ಮಪ್ಪ ನಮ್ಮಮ್ಮನ ಇಬ್ಬರ ಹೆಸರು ಬಂದ್ಬಿಡುತ್ತಲ್ಲ ಅಲ್ಲಿ. ಸೊ ಹಂಗ್ ಲೆಕ್ಕ ಹಾಕೋತೀನಿ. ಮೊದಲು ಹೆಂಡತಿಯ ಹೆಸರು, ಆಮೇಲೆ ಗಂಡನ ಹೆಸರು. ಇದ್ರೆ ಚಂದ ಅಂತ ನನಗೆ. ಹಾಗಾಗಿ ಅವಳನ್ನ ಫಸ್ಟ್ ಕಳಿಸ್ತೀನಿ ನಾನು. ತಗೋ, ನೀನೇ ಶೀಲ್ ತಗೊಂಡು ಮುಂದಕ್ಕೆ ಹೋಗು, ಅದೊಂದು ಪಟಾಕಿ ಹೊಡಿತಾರೆ, ನಿನಗೊಂದು ಎಮೋಷನಲ್ ಮೂಮೆಂಟ್ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡೋದನ್ನ ಅಂತ. ಆಮೇಲೆ ಚರಣ್ ಸರ್ ಹೇಳಿದ್ರು, ಒಂಚೂರು ಎಂಜಾಯ್ ಮಾಡಿದ್ಲವಳು. ಬಟ್ ಆಮೇಲೆ ನೀವು ಹೋಗಿ, ಇಬ್ರಿಗೂ ಬೇಕಾದ ಫೋಟೋ ಗಿಟೋ ಬೇಕಾಗುತ್ತವಲ್ಲ ಅಂತ. ಸರಿ ಸರ್ ಆಯ್ತು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗಿ ಅದನ್ನ ಅಂದ್ರೆ ಆ ಟ್ರೋಫಿನಿಗೆ ಇಟ್ಕೊಂಡು ಸುಮ್ಮನೆ ನಿಂತಿದ್ವಿ. ನಿಜವಾಗ್ಲೂ ನಾವು ಗೆದ್ವಿ. ಎಷ್ಟು ಒಂದು ನಾವು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್. ಅದು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾವ ಆಂಗಲ್ ಅಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಗೆಲ್ತೀವಿ ಅಂತ. ಬಟ್ ನಮ್ಗೆ ಆ ಮೂಮೆಂಟ್ ಅಲ್ಲಿ ನೀವು ನೋಡಿ, ಫಸ್ಟ್ ವಿನ್ನರ್ ಸುಜಯ್ ಅಂದಾಗ ಅಲ್ಲೇ ನನ್ಗೆ ಶಾಕು, ಏನಾಗ್ತಿದೆ, ನಾವು ಗೆದ್ಬಿಟ್ವಾ ಅಂತ ನನಗೆ ತಗೊಳಕ್ಕೆ ಆಗ್ತಿಲ್ಲ ಅದನ್ನ. ಬಟ್ ತುಂಬಾ ಇದು ಅಂದ್ರೆ ಬಂದವರೆಲ್ಲ ಪಾಪ ಅದನ್ನೇ ಹೇಳ್ತಿದ್ರು, ಸರ್ ನೀವು ಗೆದ್ರಿ ಚಂದ, ಸರ್ ನೀವು ಗೆದ್ರಿ, ಅದೊಂಥರ ಚಂದದ ಫೀಲ್, ನೀವು ಗೆಲ್ಲಬೇಕು. ನನಗೆ ಏನಂತದ್ದು ಏನಿದಾಗಿಲ್ಲ, ಹೆಂಗೆ ಅದು ನೀವು ಗೆಲ್ಲಬೇಕು ಯಾವ ಮಾನದಂಡದಲ್ಲಿ ಕೇಳ್ತೀರಾ ಅಂದ್ರೆ ಈಗ ಗೆಲ್ಲದೆ ಇರೋನು ಒಂದ್ಸತಿ ಎಲ್ಲರೂ ಆಸೆ ಪಟ್ಟು ನೀನು ಗೆಲ್ಲಬೇಕು ಅಂತಂದಾಗ ರಜನಿಕಾಂತ್ ಅವರು ಒಂದು ಡೈಲಾಗ್ ಜ್ಞಾಪಕ ಬಂದ್ಬಿಡುತ್ತೆ. ಏನು? ನಾವು ನಮ್ಗೆ ಇದಕ್ಕಿದ್ದಂಗೆ ಶುರು ಆಗ್ಬಿಡ್ತು, ನಮ್ಮನ್ನೇನು ಭಗವಂತ ಇವೆಲ್ಲ ಕೊಡ್ತಿದ್ರ, ನಾವೇನೋ ಇದು ಅಂತೆಲ್ಲ ಯೋಚನೆ ಬರುತ್ತೆ ಅಂತಾರಲ್ಲ, ಆ ಥರ ಯೋಚನೆ ಶುರು ಆಗ್ಬಿಡುತ್ತೆ. ಸೊ ಅವಾಗ ನಾನು ಇಲ್ಲ, ಇದು ಸಮಯ, ಬರುವಂಥ ಸಮಯದಲ್ಲಿ ಒಂದೇ ಬರುತ್ತೆ, ನೀ ಕಾಯಬೇಕು, ಎಲ್ಲರಿಗೂ ಒಂದು ಟೈಮ್ ಬರುತ್ತೆ, ವೇಟ್ ಮಾಡು ಅಂತ ಹಂಗನ್ಸಿ ನನಗೆ ಅವಳಿಗೆ ಅನಿಸಿದ್ದು, ನೋಡಮ್ಮ ಟೈಮ್, ಅಮ್ಮ ಎಂಜಾಯ್. ಒಂದು ಕ್ಷಣ ಹೆಂಗಾಯ್ತು ಅಂದ್ರೆ, ಒಂದು 10 ಸೂರ್ಯ ನನ್ನ ಮುಂದೆ ಬಂದು ನಿಂತ್ಬಿಟ್ಟಿದೆ ಅನ್ನೋ ಫೀಲ್ ಬಂದ್ಬಿಡ್ತು ನನಗೆ. ಅದು ನಮ್ಮ ಹೆಸರು ಅನೌನ್ಸ್ ಮಾಡಿದ ತಕ್ಷಣ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಯಾರೂ. ನಾನಂತೂ ಕಂಪ್ಲೀಟ್ಲಿ ಕ್ಲೂಲೆಸ್. ವಾಟ್
ಒಂದು ಫ್ಯಾಮಿಲಿಗೆ ಅಂತ ಒಂದು ರಿಯಾಲಿಟಿ ಶೋ ಡಿಸೈನ್ ಆಗುತ್ತೆ, ಅದರ ಸೀಸನ್ 1 ಶುರುವಾಗುತ್ತೆ. ನಾವು ನಮ್ಮವರು ಏನೋ ಗಂಡ ಹೆಂಡತಿ ಒಂದು ಕುಟುಂಬ, ಸುತ್ತಮುತ್ತ ಇರೋರೆಲ್ಲ ಅದಕ್ಕೆ ಪೂರಕವಾಗಿ ಸಹಕಾರಿವಾಗಿ ಇದ್ದೇ ಇರ್ತಾರೆ. ಏಳು ಬೀಳುಗಳು, ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತಾರೆ. ಎಷ್ಟೋ ಸರಿ ಆ ಎಲ್ಲ ನವರಸಗಳು ಓಡಾಡಿರುತ್ತೆ. ಆ ಬಂಧುತ್ವವನ್ನ ತುಂಬಾ ಕಟ್ಟಿಕೊಡುವಂತ ಒಂದು ದೊಡ್ಡ ರಿಯಾಲಿಟಿ ಶೋ ಅದು. ಎಷ್ಟೋ ಜನರಲ್ಲಿ ನೀವು ಒಬ್ರಾಗಿ ಬಂದ್ರಿ, ಜನ ಹಾಗೆ ನೋಡಿದ್ರು. ನೀವ್ ಯಾಕೆ ಗೆದ್ರಿ ಅಂತ ನನ್ನ ಒಂದು ಕ್ವಶನ್ ಮಾರ್ಕ್ ಮೂಡ್ತಾ ಇರ್ಬೇಕಾದ್ರೆ ನಂಗೆ ಆನ್ಸರ್ ಸಿಕ್ತು. ನಾವು ನಮ್ಮವರಲ್ಲಿ ಸುಜಯ್ ಶಾಸ್ತ್ರಿ ಮತ್ತು ಸಿಂಚನ ಅವ್ರು ಯಾಕೆ ಗೆದ್ರು ಅಂದ್ರೆ, ನೀವು ನಮ್ಮವರಾಗಿದ್ದಕ್ಕೆ ನಾವು ನಮ್ಮವರಲ್ಲಿ ನೀವು ಗೆದ್ರಿ. ಒಂದು ರೈಟ್ಲಿ ಸೆಡ್. ತುಂಬಾ ಜನ ಅಂದ್ರೆ ನೀವು ತುಂಬಾ ಆರ್ಗ್ಯಾನಿಕ್ ಆಗಿ ಕಂಡ್ರಿ ಸರ್ ನಮ್ಗೆ. ಬೇಕಂದ್ರೆ ನಾನು ಎಷ್ಟು ಆಚೆ ಕಡೆ ಓಡಾಡೋದು ಇದನ್ನ ಅಂದ್ರೆ ಸೋಷಿಯಲಿ ಆಕ್ಟಿವ್ ಅನ್ನೋ ತರ ಅಲ್ದೇ ಇದ್ರು, ಆಕೆನೂ ಅಲ್ದೇ ಇದ್ರು ನಾವೊಂದು ಆರ್ಗ್ಯಾನಿಕ್ ಆಗಿ ಕಂಡುಬಿಟ್ವಿ ಅವ್ರಿಗೆ ಅಂತ. ತೋರ್ಪಡಿಕೆಯ ಭಾವ ಇರ್ಲಿಲ್ಲ, ಬರಲ್ಲ, ನಮಗ್ ಬರೋದು ಇಲ್ಲ ಸರ್. ಬೈತಳಿ ಇವಳು ನಾನ್ ಮಾಡ್ದೇ ಇದ್ರು ಅಟ್ಲೀಸ್ಟ್ ನೀವಾರು ಮಾಡ್ರಿ, ನಂದು ಬಿಡಿ, ನಂದು ಈ ಲೈಫ್ ಅಂದ್ರೆ ನನ್ ಮನೇಲಿ ಇರ್ತೀನಿ ನನ್ನ ಪರ ನೀವು ತೋರಿಸ್ಕೊಳ್ಳಿ ಅದು ಇದು ಅಂದ್ರೆ ಯಾಕೆ ತೋರಿಸ್ಬೇಕ ಸಹ ಅದ್ರ ಪಾಡ್ಗೆ ಅದು ಆಗ್ಬೇಕು ಅಂತಂದ್ರೆ ಬರ್ತಿದ್ರೆ ಬರುತ್ತದೆ ಅಷ್ಟೇನೆ. ಏನೋ ಒಂದು ಬೇಕು ಅಂತ ಕಾಸ್ಟ್ಲಿ ವಾಚ್ ಹಾಕೊಂಡು ಹಿಂಗೆಲ್ಲ ಬರುತ್ತೆ. ಅದಕ್ಕೆ ಯಾಕೆ ಅಷ್ಟು ಕಾಯ್ವು, ಅದ್ರ ಹಿಂದೆ ಹೋದಷ್ಟು ದೂರ ಹೋಗುತ್ತೆ ಕಡ್ಡಿ ಇದ್ದಂಗೆ ಅಂತ. ಸೊ ನನ್ನ ಪ್ರಕಾರ ಈ ಗೆಲುವಿನ ಸ್ಪೆಷಲ್ ಮೂಮೆಂಟ್ ಅದು ಸಿಂಚನ. 100%. ನನ್ನ ಮಗ ಕೂಡ ಅವನು ಅರ್ಧ ಬಾಲ್ ಅವನ್ಗೆ ಬರುತ್ತೆ, ಅರ್ಧ ಅಂಡ್ ಅರ್ಧದಲ್ಲಿ ಇನ್ನರ್ಧ ಉಳಿದಿರೋದ್ರಲ್ಲಿ ಅರ್ಧ ಏನೋ ಒಂಚೂರು ಹಂಗೆ ಹಿಂಗೆ ಅಂತ. ಇಲ್ಲ ಇಲ್ಲ ಇಲ್ಲ, ಇವರಿಂದಾನೇ ನಮ್ಗ ಒಂದು ಅವಕಾಶ ಸಿಕ್ಕಿದ್ದು. ಇವರೇ ಸೆಲೆಬ್ರಿಟಿ ಅಲ್ಲಿದ್ರೆ ನಮ್ಗೆಲ್ಲ ಅವಕಾಶ ಸಿಗೋದು. ನನಗೆ ಆ ಸೆಲೆಬ್ರಿಟಿ ಅನ್ನೋದೊಂದು ಭಯಾಣ. ಹೌದು, ಆ ಪದ ಭಯ ನಂಗೆ. ಭಯ? ಹೌದು, ಅದು ಆ ಭಯ ಇರಬೇಕು ಅಂತ ನನಗೆ. ಯಾಕೆ? ಪ್ರಾಣೇಶ್ ಅವ್ರು ಹೇಳ್ತಾರಲ್ಲ, ಭಯದ ಮಗಳೇ ಭಕ್ತಿ ಅಂತ. ಯಾರು ನೀವು ಸೆಲೆಬ್ರಿಟಿ ಅಲ್ವಾ ಸರ್, ಏನು ಮಾಡಿದ್ದೀವಿ ಅಂತ ಸೆಲೆಬ್ರಿಟಿ ಅನ್ನೋದಕ್ಕೆ ಬೇರೆ ಏನೋ ಒಂದು ಅದಕ್ಕೇನೋ ಒಂದು ಅದಕ್ಕೇನೋ ಒಂದು ದೊಡ್ಡ ಅರ್ಥ ಇರಬೇಕು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಗಣ್ಯರು ನಿಮ್ ಕೆಲಸದಲ್ಲಿ ಒಂದಷ್ಟು ಸಾಧನೆ ಮಾಡಿ ಮುನ್ನಡೀತಾ ಇದ್ದೀರಾ. ಅಣ್ಣ, ಯಾರು ಮಾಡಿಲ್ದಿದ್ರು ಗಣ್ಯರೇ ಅಲ್ವ ಅಣ್ಣ? ಹಿಂಗೆ ನನ್ನ ಜನ್ಮ ಇಲ್ಲ ಆದ್ಮೇಲೆ ನಾನು ಸೆಲೆಬ್ರಿಟಿ ಅಷ್ಟೇ. ಬಟ್ ಆದ್ರೆ ಅದನ್ನ ಪ್ರತ್ಯೇಕವಾಗಿ ನೀವು ಸೆಲೆಬ್ರಿಟಿ ನೀವು ಮುಂದೆ ಬನ್ನಿ ಫಸ್ಟ್ ಹಿಂಗಾಗಿ ಹಿಂಗ್ ಬರ್ಬೇಕು. ನನಗನ್ಸೋ ಪ್ರಕಾರ ಇವರು ಸೆಲೆಬ್ರಿಟಿ ಅಂತ ಹೇಳೋದಕ್ಕೆ ಕರೆಕ್ಟ್ ಇದಾರೆ. ಯಾಕಂದ್ರೆ 25ನೇ ವರ್ಷದಿಂದ ಅವರು ಕಲರ್ ಹಚ್ಚಿರೋದು, ರಂಗಭೂಮಿ ಕಲಾವಿದ, ಮತ್ತೆ ಏನು ಆರ್ಜೆ ಆಗಿದ್ರು, 91 ನಲ್ಲಿ ಥಿಯೇಟರ್ ಶುರು ಮಾಡಿ ಇನ್ನ 25 ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅವರು. ಒಂದು 25 ಅಲ್ಲ 35 ವರ್ಷ. ಸೊ ಅದು ಇವ್ರಿಗೆ ಸೂಟ್ ಆಗತ್ತೆ ಅಂತ ನನ್ನ ಒಪಿನಿಯನ್. 10ನೇ ವಯಸ್ಸಲ್ಲಿ ಹೆಂಡತಿ ಸರ್ಟಿಫಿಕೇಟ್ ಕೊಟ್ಟಾಯ್ತು. ಹೌದು, ಟಿಕ್ ಮಾರ್ಕ್. ನೀನ್ ಬೇಡ ಅಂತ ಗಂಡ ಯಾವ ಮಾತಲ್ಲಿ ಹೇಳ್ತಾನೆ? ಚಾನ್ಸೇ ಇಲ್ಲ. ಕಂಗ್ರಾಚುಲೇಷನ್. 35 ವರ್ಷದ ಕಲಾಲೋಕದ ಬದುಕೋದು ಏನೋ, ಒಂದ್ ಕಡೆ ರಂಗಭೂಮಿ, ಇನ್ನೊಂದ್ ಕಡೆ ಅದ್ಭುತವಾದಂತ ವಾಗ್ಮಿ, ಮಾತುಗಾರ. ಹಾಗಾಗಿನೇ ಅದು ರೇಡಿಯೋ ಜಾಕಿ ಪಕ್ಕ ಇರೋದು. ನಮ್ ಜಾಯಮಾನದವ್ರು ಬಿಟ್ರೆ ಆಮೇಲೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು. ಅದಾದ್ಮೇಲೆ ಸುಜಯ್ ಅದ್ಭುತವಾಗಿರೋ ಹಾಡುಗಾರ. ರಂಗಗೀತೆ, ಭಾವಗೀತೆ, ಜನಪದ ಗೀತೆ ಕೇಳಬೇಕು ಅಂದ್ರೆ ಅದು ಸುಜಯ್. ನಮ್ ಬಳಗದಲ್ಲೆಲ್ಲ ಈಸ್ ಅ ಸೆಂಟರ್ ಆಫ್ ಅಟ್ರಾಕ್ಷನ್. ಹಲವಾರು ಕಾರಣಗಳಿಗೆ ಆಮೇಲೆ ಕಡಿಮೆ ಆಯ್ತು, ಬಿಕಾಸ್ ಆಮೇಲೆ ಮಾತಾಡ್ತೀನಿ ನಾನು. ಅದಾದ್ಮೇಲೆ ಸಿನಿಮಾ ರಂಗ ಅಥವಾ ಧಾರಾವಾಹಿಗಳು ಇದೆಲ್ಲವೂ ನಿರಂತರವಾಗಿ ಈ ಕೃಷಿಯಲ್ಲಿ ಸದಾ ಇರುವಂತ ಲವಲವಿಕೆ ಚಟುವಟಿಕೆಯ ಒಬ್ಬ ಕಲಾವಿದ ಸುಜಯ್ ಶಾಸ್ತ್ರಿ. ಬಟ್ ಈ ನಡುವೆ ಇತ್ತೀಚೆಗೆ ಕಾಮೆಂಟ್ರಿಗಳು ತುಂಬಾ ಹೋಗ್ತಾರೆ. ಬೇರೆ ಶುರುವಾಗಿದೆ. ನನಗೆ ಇದಿಷ್ಟ ಆಗ್ಯದ, ಏನ್ ಗೊತ್ತಾ, ಇದ್ರ ಮಧ್ಯೆ ಅದು ಬೇರೆ ಇದೆಯಾ, ಇದೆಂತ ಇಷ್ಟೆಲ್ಲ ಟೈಮ್ ಮಾಡ್ಕತಿಯಾ ಅಂತ ಅಷ್ಟೇ ಯೋಚನೆ ಮಾಡಿ. ಒಂದ್ 10 ವರ್ಷ ಅದು ಆಗೋಯ್ತು. ಅಲ್ಲ, ನನಗೆ ಇವ್ರು ಯಾವ್ದಕ್ ಕಮೆಂಟ್ರಿ ಹೋಗಿರ್ತಾರೆ ಅಂತಾನೆ ಗೊತ್ತಿರಲ್ಲ. ಕಾಮೆಂಟ್ರಿ ಫುಟ್ಬಾಲ್ ಕ್ರಿಕೆಟ್ ಅನ್ಕೊಂಡಲ್ರಿ, ಎಲ್ಲಾದ್ರಲ್ಲೂ ಮಾಡ್ತಾ ಇರ್ತಾರೆ. ನನಗೆ ಗೊತ್ತಾಗಲ್ಲ ಯಾವ್ದು ಮಾಡ್ತಿದಾರೆ ಇವರು. ಹೆಂಗದು ಈ ಸ್ಪೋರ್ಟ್ಸ್ ಕಮೆಂಟ್ರಿ ಯಾಕೆ ಬಂತು ಸುಜಯ್ಗೆ? ಆಲ್ ಆಫ್ ಅ ಸಡನ್ ಬಂತಣ. ನಮ್ಮ ಪಲ್ಲವಿ, ಆರ್ಜೆ ಪಲ್ಲವಿ ಇದ್ದಾಳಲ್ಲ, ಏನ್ ಮಾಡ್ತಿದ್ಯೋ ಅಂತಂದು ಹಿಂಗೆ ಇದನ್ನ ಮಾಡಂತಂದ್ರೆ, ಇದಕ್ಕೆ ಕಾಮೆಂಟ್ರಿಗೆ ಒಂದು ಆಪರ್ಚುನಿಟಿ ಬಂದಿದ್ದೆ, ನೀನ್ ಮಾಡ್ತೀಯಾ? ಐ ಥಾಟ್ ಯು ವಿಲ್ ಬಿ ರೈಟ್ ಒನ್ ಅಂತ ಮಾಡ್ತೀನಿ. ನಮ್ಗೆ ಏನ್ ಸಿಕ್ಕಿದ್ರು ಮಾಡ್ಬೇಕಾದಲ್ಲಿ ಏನಿದೆ, ಏನೊಂದು 10 ನಿಮಿಷ ನೋಡ್ಬೇಕು, ಕಲ್ತ್ಕೋಬೇಕು ಅಷ್ಟೇ ತಾನೇ. ಫುಟ್ಬಾಲ್ ಬಗ್ಗೆ ಯೋಚನೆ ಮಾಡ್ಬೇಕು, ಕಲ್ತ್ಕೋಬೇಕು. ಹೋದೆ. ಆಕ್ಸಿಡೆಂಟ್ಲಿ ಅಂದ್ರೆ ತುಂಬಾ ಕೆಟ್ಟ ಪರಿಸ್ಥಿತಿ ಇದ್ವಿ ಇವಾಗ. ನಾನು ಇವಳು ಮನೆ ಸ್ಟಾರ್ಟ್ ಆಗ್ತಿದ್ದಾಗೆ ಎಂಡಾಗ ಹೋಗೋದಲ್ಲ ಮನೆ. ಫಿನಾನ್ಷಿಯಲಿ ತುಂಬಾ ಕೆಟ್ಟ ಪರಿಸ್ಥಿತಿ ಇತ್ತು ಪಾಪ. ಅವಳನ್ನ ಖಂಡಿತವಾಗಿ ನೆನ್ಸ್ಕೋಬೇಕು ಅವಳನ್ನ. ಅವಳು ಪಲ್ಲವಿ ಇದನ್ನ ಮಾಡಿದ್ದಕ್ಕೇನೆ ನನಗೆ ಕಾಮೆಂಟ್ರಿ ಇದು ISL ಶುರುವಾಗಿದ್ದು.
ಸೊ ದೆನ್ ಸ್ಟಾರ್ ಸ್ಪೋರ್ಟ್ಸಲ್ಲಿ ಇಂಡಿಯನ್ ಸೂಪರ್ ಲೀಗ್ ಶುರುವಾದ ಮೇಲೆ ನಿರಂತರವಾಗಿ ಕಾಮೆಂಟ್ರಿಗಳು ಶುರುವಾಯಿತು. ಅದಾದಮೇಲೆ ಕ್ರಿಕೆಟಿಗೆ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಕ್ರಿಕೆಟಿಗೆ ಶುರುವಾಯಿತು, ಕಬಡ್ಡಿ ಆಯಿತು, ಇವಾಗ ಮೊನ್ನೆ ವಾಲಿಬಾಲ್ ಮುಗಿಸ್ಕೊಂಬಂದೆ. ಫುಟ್ಬಾಲ್ ಅದೇ ಫುಟ್ಬಾಲು, ಕ್ರಿಕೆಟು, ವಾಲಿಬಾಲು, ಕಬಡ್ಡಿ ಎಲ್ಲ ಆಯಿತು. ಇಂಗ್ಲಿಷಲ್ಲಿ ಒಂದು ಮಾತಿದೆ, ನೆಸೆಸಿಟಿ ಇಸ್ ಅ ಮದರ್ ಆಫ್ ಇನ್ವೆನ್ಷನ್. ಆಹಾ, ಅಂದ್ರೆ ಯಾವಾಗ ಒಂದು ಅನಿವಾರ್ಯತೆ ಬಿದ್ದ್ಬಿಡ್ತೀವೋ ಅವಾಗ ನಾವು ಹುಡ್ಕೋಕ್ ಶುರು ಮಾಡ್ತೀವಿ. ಕೆಲಸದಲ್ಲಿ ನಿಷ್ಠೆ ಇದ್ರೆ, ಮಾಡುವ ತವಕ ಹಂಬಲ ಇದ್ರೆ, ಬಳಗ ಚೆನ್ನಾಗಿದ್ರೆ ಭಗವಂತ ಯಾರ ಮೂಲಕನೋ ಸಹಾಯ ಮಾಡಿಸ್ತಾನಂತೆ. ಅಲ್ಲ, ಅವಾಗ ಇವ್ರ ಕಾಮೆಂಟ್ ಬರ್ಬೇಕಂದ್ರೆ ಪಲ್ಲವಿ ಅವರು ನಮ್ಗೆ ಒಂದು ರಾಯರು ಇದರಲ್ಲೂ ಒಂದು ಬಾಬಾ ಒಂದು ಯಾರು ಹೆಂಗ್ ಬರ್ತಾರೆ ಪ್ರತಿನಿಧಿಯಾಗಿ ಬಂದ್ರು ಅಂತ ಹೇಳಕ್ಕಾಗಲ್ಲ. ಇವ್ರಿಗೆ ಆಪರ್ಚುನಿಟಿ ಅವಾಗ ಕೊಡ್ಲಿಲ್ಲ ಅಂದಿದ್ರೆ ಇವ್ರು ಬಹುಶಃ ಕಾಮೆಂಟ್ರಿಗೆ ದೂರ ಇರೋರೇನು. ಬಟ್ ಹೌ ವಾಸ್ ದ ಸಿಚುವೇಶನ್ ಅವಾಗ? ಅಪ್ಸ್ ಅಂಡ್ ಡೌನ್ಸ್ ನಮ್ಮ ಲೈಫಲ್ಲಿ ಇರುತ್ತೆ, ಎಲ್ಲರ ಲೈಫಲ್ಲಿ ಇದೆ. ದಟ್ ಐ ವಿಲ್ ಆಲ್ವೇಸ್ ಟೆಲ್ ದಟ್ ಈಸ್ ಅ ಕ್ರಿಬ್ಬಿಂಗ್ ಅಂತ. ನಿನಗೆ ನಿನ್ನ ಸ್ವಲ್ಪ ನಿನ್ ಕಷ್ಟ ಇದೆ ಅಂತಂದಾಗ ನೀನು ಅದನ್ನ ಧೈರ್ಯ ಮಾಡಿ ನೀನು ಅದನ್ನ ಎದುರಿಸ್ಲಿಲ್ಲ ಅಂತಂದ್ರೆ ನೀನು ಅನ್ಯಾಯವಾಗಿ ಹುಟ್ಟುಬಿಟ್ಟೆ ಇಲ್ಲಿ ನಿಂತಿ. ನನ್ನ ಒಂದು ಸ್ಟ್ರೈಟ್ ಅಂದ್ರೆ ಕ್ಷಮೆ ಇರಲಿ, ಉದ್ದಟತನವಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಬಟ್ ನೇರ ಮಾತು ಇದ್ದಿದ್ದಂಗೆ. ನನ್ನ ಪಾಯಿಂಟ್ ಇಷ್ಟೇ ಅಣ್ಣ, ಕಷ್ಟವನ್ನ ನೀನು ಎದುರಿಸ್ದಲೆ ನನಗೇನು ಥಾಟ್ಸ್ ಬಂದಿರಲ್ವಾ, ದಾರಿದ್ರ್ಯದ ಅಂಚು. ವಾಟ್ ಯು ಸೇಯಿಂಗ್? ಸೀರಿಯಸ್ಲಿ ಅಣ್ಣ, ಹೆಂಗೆಂಗೋ ನಾನು ಇವಳು ಸಕ್ಕರೆ ನೀರು ಹಾಕೊಂಡು ಕುಡಿದ್ಬಿಟ್ಟಿದೀವಿ ಊಟ ಇಲ್ದಲೆ. ಬಿಡಿ ಅದು, ಅದನ್ನ ಇವಾಗ ಮೆನ್ಷನ್ ಮಾಡಿದ್ವಿ. ಮೆನ್ಷನ್ ಅದೇ ಟೈಮಲ್ಲೇನೆ ಅಂದ್ರೆ ಸಹಾಯ ಕೇಳಿದ್ರೆ ಎಲ್ಲಿ ಲೇವಡಿ ಮಾಡ್ತಾರೋ ಅನ್ನೋ ಭಯ. ಅಲ್ಲ, ಈ ಸ್ವಾಭಿಮಾನ ಅಂತ ಒಂದಿರುತ್ತಲ್ಲ, ಕೆಟ್ಟದು ಸರ್, ಕೆಟ್ಟದು ಒಳ್ಳೇದು ಎರಡು ಮಿಕ್ಸ್ ಅದು. ಕೆಟ್ಟದಿಲ್ಲ ಕೇಳ್ಬಿಟ್ರೆ ಎಲ್ಲ. ಇವಾಗ ನೀವು ಇವತ್ ಬೆಳಗ್ಗೆನೂ ಅದೇ ಅಂದ್ರೆ ನೀವು ನಂಗೆ ಒಂದ್ ಮಾತು ಹೇಳ್ಬಾರ್ದಾ ಅಂತಂದ್ರೆ ಏನಂತೀರಿ ಇವಾಗ? ಸೊ ದ ಪಾಯಿಂಟ್ ಇಸ್, ನೀವು ಅಪ್ಪಿ ತಪ್ಪಿ ಕಷ್ಟವನ್ನು ಎದುರಿಸಲಿಲ್ಲ ಅನ್ನೋದಾದ್ರೆ ಅನ್ಯಾಯ ಹುಟ್ಟುಬಿಟ್ರೆ ಅಂತೀನಿ ನಾನು. ನಿನ್ನ ಜನ್ಮ ಆಗಿರೋವಂಥದ್ದು ಇಲ್ಲಿ ನೀನು ಕಷ್ಟವನ್ನು ಎದುರಿಸಕ್ಕೇನೆ ಫಸ್ಟ್ ಅದರಿಂದನೇ ಶುರು ಮಾಡ್ಪ. ಈಸಿಯಾಗಿ ಸಿಕ್ಬಿಡ್ತು ಮಗ, ನಿನ್ನಷ್ಟು ಸೋತ್ ಸತ್ತೋನು ಇನ್ನೊಬ್ಬ ಇಲ್ಲ. ಈಸಿಯಾಗಿ ಸಿಕ್ಬಿಡ್ತು ಅಂತಂದ್ರೆ ಏನು, ಸುಮ್ಮನೆ ಹಿಂಗೆ ನಡೆದ್ರೆ ಸಾಕು, ಓಹೋ ಎಲ್ಲ ಕಡೆ ಶುರು ಆಗ್ಬಿಡುತ್ತೆ. ಇಲ್ಲ, ಕಷ್ಟಪಡು ಶಿಷ್ಯ, ಕಷ್ಟಪಡು, ಆಮೇಲೆ ಮಿಕ್ಕಿದ ಆಟ ಆಗುತ್ತೆ. ಎಸ್ ಹಣ, ಅದೇ ಅಂದ ನೋಡಿ, 15ನೇ ವರ್ಷ ಆಕ್ಸಿಡೆಂಟಲ್ಲಿ ಸುಮ್ಮನೆ ಮೊನ್ನೆ ಓವರ್ ದ ಫ್ಲೋ ಬಂದ್ಬಿಡ್ತು. 14 ವರ್ಷ ಆಯ್ತಲ್ಲೇ, ಇನ್ನೂ ಸರಿ ಹೋಗ್ತಿಲ್ವಲ್ಲೇ ಅಂತಂದ್ರೆ, 14 ವರ್ಷ ಸೀತಮ್ಮನೆ ವನವಾಸ ಅನುಭವಿಸ್ಬಿಡಿ, 15 ವರ್ಷದಿಂದೆಲ್ಲ ಸರಿ ಹೋಗುತ್ತೆ. ಪ್ರತಿ ವರ್ಷ ಏನಾರು ಹೇಳ್ಕೊಂಡ್ ಬರ್ಬೇಕಲ್ಲ. ಏನಾದ್ರು ಕಷ್ಟಪಟ್ಟಿದ್ದಾಳೆ ಸೀತಾಮತನೇ, ಕಷ್ಟಪಟ್ಟಿದ್ದಾಳೆ ಬಿಡಿ ಅತ್ಲಿಗೆ. ಎಂತಹ ಸಪೋರ್ಟ್ ಅದು ಹೆಂಡತಿಯಿಂದ. ಯು ಗೈಸ್ ಆರ್ ಮೇಡ್ ಫಾರ್ ಈಚ್ ಅದರ್. ನೀವಿಬ್ರು ಒಬ್ರಿಗೊಬ್ರು ಬ್ಯಾಡ ಅಂದ್ರೂ ಆಗ್ಬಿಡುತ್ತಣ್ಣ ಕೆಲವು ಸತಿ. ಬೇಡ ಅಂದ್ರೂ ಆಗ್ಬಿಡುತ್ತೆ, ಹ್ಞೂ ಅನ್ಬೇಕು ನಾವು ಅವಾಗ. ಅದ್ರ ನಮ್ಮ ಕೈಲಿ ಇರಲ್ವಲ್ಲ. ಸಾಮಾನ್ಯ ಈ ಕಷ್ಟಗಳು ಅಂದಾಗ ಗಂಡಸರು ಒಂಥರ ತಡ್ಕೋತೀವಿ ನಾವು, ಹೆಣ್ಮಕ್ಳು ಹಾಗಲ್ಲ. ಬಟ್ ಹೇಗಿತ್ತು ಸಿಚುವೇಶನ್ ಹೆಣ್ಮಗಳಾಗಿ? ಸರ್, ಅದು ತುಂಬ ಕಷ್ಟ. ಎಷ್ಟು ಕಷ್ಟ ಅಂದರೆ ನಾವಿಬ್ಬರೇ ನಿಂತ್ಕೊಂಡ್ಬಿಟ್ಟಿದ್ವಿ. ಅಂದರೆ ನನಗೆ ಆ ಥರ ಫೀಲ್ ಆಗ್ತಿತ್ತು, ಭಾಸ ಆಗ್ತಿತ್ತು. ನಾವು ಇಬ್ಬರೇ ಇದ್ದೀವಿ, ನಮ್ಗೊಂದು ಪುಟ್ಟ ಮಗು, ನನ್ನ ದೊಡ್ಡ ಮಗಳು ಚಿಕ್ಕವಳು ಅವಾಗ. ತುಂಬ ಕಷ್ಟ, ಹೆಂಗೆ ಮಾಡೋದು, ಹೆಂಗಿದೆಲ್ಲ ಫೇಸ್ ಮಾಡೋದು, ಹೆಂಗೆ ತುಂಬ ಕಷ್ಟ ಆಗ್ತಿತ್ತು. ನಮ್ಮಮ್ಮ ಒಂದು ಹೇಳೋರು ಅವಾಗ. ಈಗಿನವು, ನಾನು ಹೇಳೋದು, ಈಗಿನ ಮಕ್ಕಳು, ಈಗಿನ ಜನ್ರೇಷನ್ನು ತಡೆಯಲ್ಲ ಕಷ್ಟ ಅಂದರೆ. ಏನೇನೋ ಬ್ಯಾಡ್ ಡಿಸಿಷನ್ಸ್ ತಗೊಳ್ತಾರೆ, ಮತ್ತು ಬಿಟ್ಟು ಹೋಗೋದಕ್ಕೆ ನೋಡ್ತಾ ಇರ್ತಾರೆ. ಆದರೆ ನಮ್ಮಮ್ಮ ಯಾವಾಗ ಒಂದು ಹೇಳೋದಂದರೆ, ಧರ್ಮ ನೀನು ಕಾಪಾಡಿದ್ರೆ ನಿನ್ನನ್ನು ಧರ್ಮ ಕಾಪಾಡುತ್ತೆ. ನಿನ್ನ ಗಂಡನ ನೀನು ಸಪೋರ್ಟ್ ಮಾಡಿಕೊಂಡು ಕಷ್ಟ ಆಗಲಿ ಸುಖ ಆಗಲಿ ಅವನ ಜೊತೆ ಇರೋ, ಅದೇ ನಿನ್ನನ್ನು ಕಾಪಾಡುತ್ತೆ. ಅದೇ ಒಂದು ಧೈರ್ಯ ಸರ್ ನಮಗೆ. ಆಮೇಲೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯವಾಗಿ ಅವ್ರ ಸಪೋರ್ಟ್ ಇವಳು ಇರೋದ್ರಿಂದ ನಾವು. ಹುಟ್ಟಿನಲ್ಲಿ ಇವಳು ಬಡತನದಲ್ಲಿ ಹುಟ್ಟಿಲ್ಲ, ನಾನು ಬಡತನದಲ್ಲಿ ಹುಟ್ಟಿಲ್ಲ. ನಮ್ಮ ತಂದೆ ತಾಯಿನೂ ನನಗೆ ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಅಣ್ಣ. ನಾನು ಕೇಳಿದ್ದೆಲ್ಲ ಕೊಡಿಸಿದ್ದಾರೆ. ಪಾಪ ಇವ್ರ ತಂದೆ ತಾಯಿ, ಇವ್ರ ಅಣ್ಣ ತುಂಬ ಮುಖ್ಯ ಪಾಲು ಇವ್ರ ಅಣ್ಣಂದು. ಸೊ ಅವ್ರು ಏನಕ್ಕೂ ಕಡಿಮೆ ಮಾಡಿಲ್ಲ. ಬಸ್ಸಲ್ಲಿ ಹೋಗ್ತಿದ್ದೆ ಅಂತಂದ್ರೆ ಸ್ಕೂಟಿ ತಗೊಂಬ, ನಾಳೆ ಬೆಳಗ್ಗೆ ಸ್ಕೂಟಿ ಟಮ ಟೇಕ್, ಅಷ್ಟೇ ಮುಗಿದೋಯ್ತು. ಹಂಗೆ. ಬಟ್ ಆ ಎಲ್ಲವೂ ಇದ್ದು ಅವ್ರನ್ನ ಕೇಳಬಾರ್ದು. ನಿಮ್ಮಲ್ಲಿ ಸ್ವಾಭಿಮಾನ ಬೇಡ ಅಣ್ಣ, ಅದರಷ್ಟು ನಿಜವಾದ್ದು ಅದು ತುಂಬಾ ಅಂದ್ರೆ ಮುಂದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ ಕ್ಷಣದಲ್ಲಿ ಮಾನ ಮರ್ಯಾದೆ ತುಂಬಾ ಒಂಥರ ಗಟ್ಟಿಯಾಗಿ ಹಿಂಗೆ ನಿಲ್ಸುತ್ತೆ ಒಂದು ಸೆಕೆಂಡು. ಬಟ್ ಅದೆಲ್ಲ ಲೆಸನ್ಸ್ ಅಂತ ತಗೋತೀವಿ ಸರ್. ಅವಮಾನಗಳು ತುಂಬಾ ಆಗಿದೆ, ನೋವುಗಳು ತುಂಬಾ ಆಗಿದೆ. ಆದ್ರೆ ಏನು ಅಂದ್ರೆ ಅದನ್ನೆಲ್ಲ ನಾವು ಜೀವನದ ಪಾಠ ಅಂತ ತಗೋಬೇಕು. ಅವಾಗನೇ ಒಂದು ಕಿಕ್ ಬರೋದು ಲೈಫಲ್ಲಿ. ಇಲ್ಲ ಅಂದ್ರೆ ಏನಿರಲ್ಲ, ತುಂಬಾ ರಿಚ್ ಇದ್ರೆ ಏನಾಗುತ್ತೆ, ಅದೇ ಬೋರಿಂಗ್ ಲೈಫ್. ಈ ಕಷ್ಟ ಸುಖ ಬಂದ್ರೆ ಈ ಹಾರ್ಟ್ ಬಿಟ್ ಮೇಲೆ ಕೆಳಗೆ ಹೋಗುತ್ತಲ್ಲ, ECG ತರ ಇರ್ಬೇಕು. ಹಿಂಗೆ ಗ್ರಾಫ್ ಇರ್ಬೇಕು. ಏಕಾ ಹೋಗ್ತಾ ಇದ್ರೆ ತುಂಬಾ ಹಿಂದೆ
MS ನರಸಿಂಹಮೂರ್ತಿಗಳು ಈ ಮಂಗಳ ವಾರಪತ್ರಿಕೆಯ ಕೊನೆ ಪೇಜಲ್ಲಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರು. ಅದ್ರಲ್ಲಿ ಯಾರೋ ಒಬ್ರು ಒಂದು ಪ್ರಶ್ನೆ ಕೇಳಿದ್ದು ಈಗ ನೆನಪಿಸ್ಕೊತಾ ಇದ್ದೀನಿ ನೀವು ಹೇಳಿದ್ಮೇಲೆ. ಯಾರೊಬ್ಬ ಪ್ರಶ್ನೆ ಕೇಳಿದ್ದ, ಮೂರ್ತಿಗಳೇ, ನಾವು ಬದುಕಿದ್ದಾಗಲೇ ಸುಖ ಸಂತೋಷ ನೆಮ್ಮದಿ ಸಿಗೋದು ಯಾವಾಗ? ಬದುಕಿದ್ದಾಗ ಸುಖ ಸಂತೋಷ ನೆಮ್ಮದಿ ಸಿಗೋದು ಯಾವಾಗ? ಅದಕ್ಕೆ ನರಸಿಂಹಮೂರ್ತಿಗಳು ಉತ್ತರ ಕೊಟ್ಟಿದ್ರು, ನಾವು ಬದುಕಿದ್ದಾಗಲೇ ಸುಖ ಸಂತೋಷ ನೆಮ್ಮದಿ ಸಿಕ್ಕಿ ಬಿಟ್ಟರೆ ಬದುಕಿನ ಮಜಾ ಯಾವಾಗ? 100%. ನಾನು ಇಟ್ ಈಸ್ ಎ ಡೈಲಿ ಥಾಟ್ ಅಣ್ಣ. ನಿಮ್ಮ ಮನಸ್ಸಿಗೆ ಮತ್ತು ಮನುಷ್ಯನಿಗೆ ಆ ಒಂದು ಎವ್ರಿ ಡೇ ಈ ಥಾಟ್ ಬರಬೇಕು. ನನಗೆ ತುಂಬ ಜನ ಹೇಳಿದ್ರು ನಿನ್ನ ಹೆಸರು ಸರಿ ಇಲ್ಲ, ಅಂದರೆ ನ್ಯೂಮರಾಲಜಿ ಅದು ಇದು ಮಾತಾಡ್ತಾರಲ್ಲ, ನಿನ್ನ ಹೆಸರು ತಪ್ಪಿದೆ ಅಂತ. ಸುಜಯ್ ಶಾಸ್ತ್ರಿ ತಪ್ಪು. ವೈ ಸೇರಿಸಿದ್ದೀನಿ ನಾನು, SHASTRY. ಓಕೆ, ಐ ಸೇರಿಸ್ಕೊಂಡು ನೋಡೋಣ, ಲಕ್ ಚೇಂಜ್ ಮಾಡ್ಬೋದು. ನಿನ್ನ ಲೈಫಲ್ಲಿ ನಿನ್ನ ಪ್ರಶ್ನೆನೇ ಅದು, ಯಾಕೆ ನೀನು ಅಂತ. ವೈ ಯು. ನಿನಗೆ ಸಿರಿ ಬಂದಾಗ ಯಾಕೆ ನೀನು, ನಿನಗೆ ದುಃಖ ಬಂದಾಗ ಯಾಕೆ ನೀನು, ನಿನ್ನಲ್ಲಿ ಅಳಲು ಶುರುವಾದಾಗ ಯಾಕೆ ನೀನು, ನಿನ್ನಲ್ಲಿ ದಾರಿದ್ರ್ಯದ ಅಂಚಿನಲ್ಲಿ ನೀನು ನಲುಗಿ ಹೋಗುತ್ತಿರುವಾಗ ಯಾಕೆ ನೀನು, ಸಿರಿ ಸಂಪತ್ತಿನಲ್ಲಿ ಮುಳುಗಿ ನೀನು ತೇಲಾಡುತ್ತಿರುವಾಗ, ಎಲ್ಲ ಐಭೋಗಗಳು ನಿನ್ನ ಮುಂದೆ ಕಾಲು ಕೆಳಗಡೆ ಬಿದ್ದಿರುವಾಗ ಯಾಕೆ ನೀನು? ಜಸ್ಟ್ ಕ್ವೆಶ್ಚನ್. ಸೊ ಇಟ್ ಈಸ್ ಅ ವೈ, ಇಟ್ ಈಸ್ ನಾಟ್ ಐ. ಐ ಅಂದರೆ ನಾನು ಅಂತ ಆಗ್ಬಿಡುತ್ತೆ, ಅಹಂ ಶುರುವಾಗ್ಬಿಡುತ್ತೆ. ಬೇಡ, ವೈ ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಉಳ್ಕೊಂಡಿರಲಿ, ನೋಡೋಣ ಹೆಂಗಾಗುತ್ತೆ ಬದುಕು. ತುಂಬ ಜನ ಹೇಳಿದ್ರು ಬೇಡ ಹೆಸರು ಚೇಂಜ್ ಮಾಡ್ಕೊಂಡು ನೋಡಿ. ಏನಾಗ ಅಪ್ಪ ಅಮ್ಮ ಆಸೆ ಪಟ್ಟ ಹೆಸರಲ್ಲೇ ನಾನು ಏನು ಮಾಡೋಕ್ಕಾಗಲಿಲ್ಲ ಅಂತಂದರೆ ಇನ್ನು ಬೇರೆ ಯಾವುದೋ ನನ್ನ ಆಸೆ ಪಟ್ಟ ಹೆಸರನ್ನ ಇಟ್ಕೊಂಡು ನಾನು ಏನು ಮಾಡೀನಿ? ಸೊ ಅದು ನನ್ನ ಥಾಟ್.